ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಗಣ್ಯರಿಗೋಸ್ಕರ ವಿಶೇಷ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇರೋದು. ಆ್ಯಂಡ್ ಅಲ್ಲಿರುವಂತಹ ಪ್ರತಿಯೊಬ್ಬರು, ಆ ದಾವಣಗೆರೆಯ ಪ್ರತಿಯೊಬ್ಬರಿಗೂ ಕೂಡ ಅಪ್ಪಾಜಿ ಅಂತಾನೆ ಖ್ಯಾತರಾಗಿದ್ದಂಥ ಶಾಮನೂರು ಶಿವಶಂಕರಪ್ಪ ಅವರ ಅಗಲಿಕೆ ಏನಿದೆಯಲ್ಲ, ಭರಿಸಲಾಗದ ದುಃಖವನ್ನು ತಂದಿಟ್ಟಿರೋದಿದು. ಅವರ ಅನೇಕ ಕೊಡುಗೆಗಳನ್ನು ಸ್ಮರಿಸಿಕೊಳ್ಳುವಂಥ ಕೆಲಸ ಅಲ್ಲಾಗ್ತಾ ಇದೆ. ನಾನಾಗಲೇ ಮೆನ್ಷನ್ ಮಾಡ್ತಾ ಇದ್ದೆ, ಶೈಕ್ಷಣಿಕವಾಗಿ, ಕೈಗಾರಿಕಾ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ದಾವಣಗೆರೆಗೆ ಅವರ ಕೊಡುಗೆ ಅಪಾರವಾದದ್ದು. ಇನ್ಫ್ಯಾಕ್ಟ್ ತೀರಾ ಇತ್ತೀಚೆಗಷ್ಟೇ ದಾವಣಗೆರೆಯ ಶಾಮನೂರು ಶಿವಶಂಕರಪ್ಪ ಆಸ್ಪತ್ರೆಯಲ್ಲಿ ಒಂದು ಕಾರ್ಡ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಎಕ್ಸಾಕ್ಟಾಗಿ ಆ ಕಾರ್ಡಿನ ಹೆಸರೇನು ಅನ್ನುವಂಥದ್ದು ನಂಗೆ ನೆನಪಾಗ್ತಿಲ್ಲ. ಬಟ್ ಆ ಕಾರ್ಡ್ ಯಾರು ಹೊಂದಿದ್ದಾರೆ ಅವರಿಗೆಲ್ಲ ಉಚಿತ ಚಿಕಿತ್ಸೆ ಕೊಡುವಂತಹ ಕೆಲಸ ಅವರ ವತಿಯಿಂದ ಆಗ್ತಾಯಿತ್ತು, ಅವರ ಆಸ್ಪತ್ರೆ ವತಿಯಿಂದ ಆಗ್ತಿತ್ತು. ಅಷ್ಟು ಸಾಮಾಜಿಕ ಕಳಕಳಿಯನ್ನು ಹೊಂದಿದ್ದಂತಹ ಶಾಮನೂರು ಶಿವಶಂಕರಪ್ಪ ಅವರು ಕೈಗಾರಿಕಾ ಕ್ಷೇತ್ರದಲ್ಲಿ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಅನೇಕ ಜನರಿಗೆ ಉದ್ಯೋಗದಾತರಾಗಿ, ಅನ್ನದಾತರಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಇನ್ನು ಮುಂದೆ ಆ ಎಲ್ಲ ದೊಡ್ಡ ಜವಾಬ್ದಾರಿ ಅವರ ಇಡೀ ಕುಟುಂಬದ ಮೇಲಿರೋದು. ಆ್ಯಂಡ್ ಇನ್ನು ಅಂತ್ಯಕ್ರಿಯೆ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇವರ ಅಂತ್ಯ ಸಂಸ್ಕಾರ ಬಹಳ ವಿಭಿನ್ನವಾಗಿ ನೆರವೇರುತ್ತೆ. ವೀರಶೈವ ಸಂಪ್ರದಾಯದ ಪ್ರಕಾರ ಇವರ ದೇಹವನ್ನು ಸುಡೋದಿಲ್ಲ, ಅದರ ಬದಲಾಗಿ ಲಿಂಗವನ್ನು ಕೈಯಲ್ಲಿಟ್ಕೊಂಡು ಧ್ಯಾನ ಭಂಗಿಯಲ್ಲಿ ಕುಳಿತಂತಹ ರೀತಿಯಲ್ಲಿ ಅವರನ್ನು ಸಮಾಧಿ ಮಾಡಲಾಗುತ್ತೆ, ಧ್ಯಾನ ಮುದ್ರೆಯಲ್ಲಿ ಸಮಾಧಿಯನ್ನು ಮಾಡಲಾಗುತ್ತೆ. ಬಟ್ ಇಲ್ಲಿ ಶಾಮನೂರು ಅವರ ಅಂತ್ಯಕ್ರಿಯೆ ಶ್ರೀಗಳ ನೇತೃತ್ವದಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದರ ಕುರಿತಾಗಿ ಕನ್ಫರ್ಮೇಷನ್ ಇನ್ನೂ ಲಭ್ಯ ಆಗಬೇಕು. ಬಟ್ ಕುಟುಂಬಸ್ಥರಿಂದ ಲಭ್ಯ ಆಗ್ತಿರೋ ಮಾಹಿತಿ ಪ್ರಕಾರ ಸಂಜೆ 4 ಗಂಟೆಗೆ ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅನ್ನುವಂಥ ಡೀಟೇಲ್ಸು. ಶಾಮನೂರು ಶಿವಶಂಕರಪ್ಪನವರು ದಿವಸ ಆಗಿರೋದು ತುಂಬ ನೋವಿನ ಸಂಗತಿ. ಅವರು ಇದ್ದಂಥ ಕಾಲದಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ವಿಚಾರವನ್ನು ದಿಟ್ಟೆ ಹೆಜ್ಜೆಯನ್ನು ಮಾಡಿರುವಂಥ ವ್ಯಕ್ತಿತ್ವ, ಧೀಮಂತ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪನವರು. ಇತ್ತೀಚೆಗೆ ಬಹುಶಃ ಮೇ 21-22 ನಮ್ಮ ಅಖಿಲ ವೀರಶೈವ ಮಹಾಸಭೆಯ ಅಧ್ಯಕ್ಷ ಆದ ಮೇಲೆ ಸಮಾಜದಲ್ಲಿ ಒಡಕು ಕಂಡಿತ್ತು. ಆ ಒಡಕನ್ನು ನಿವಾರಣೆ ಮಾಡಲಿಕ್ಕೆ ಅವರು ಬಹಳ ಶ್ರಮಪಟ್ಟು ಪಂಚಪೀಠಾಧೀಶರಲ್ಲಿ ಹರಕೆ ಮಾಡಿಕೊಂಡಾಗ ಮೇ 21-22 ರೇಣುಕ ಮಂದಿರದಲ್ಲಿ 5 ಜನ ಸೇರುವಂಥ ಕಾಲ 5 ಜನ 16 ವರ್ಷ ಸೇರಿರಲಿಲ್ಲ. ಆ ಸೇರೋ ಕೆಲಸ ಶಿವಶಂಕರರು ಮಾಡಿದರು ಅಂತಕ್ಕಂಥದ್ದು ಹೆಮ್ಮೆಯ ವಿಚಾರ. ಒಡನಾಟ ನಮಗೇನು ಧಾರ್ಮಿಕ ಕಾರ್ಯಕ್ರಮ ಇಲ್ಲಿ ದಾವಣಗೆರೆ ಏನು ಕಾರ್ಯಕ್ರಮ ನಾವು ಬರ್ತಾ ಇದ್ವಿ. ರೇಣುಕ ಮಂದಿರದಲ್ಲಿ ಕಾರ್ಯಕ್ರಮ, ಆಮೇಲೆ ಸುದ್ದೇವ ಸ್ವಾಮಿಗಳು ಅಂತಿದ್ದರು. ಅವರು ಭಾಳ ಮನೆ ಗುರುಗಳವರು. ಅವ್ರ ತಂದೆ ಶಾಸ್ತ್ರಿಗಳು ಎಲ್ಲ ಮನೆ ವಿಧಿವಿಧಾನಗಳು ಅವರೇ ಮಾಡ್ತಿದ್ರು. ಮತ್ತು ಅವ್ರಿಗೆ ಶುಗರ್ ಫ್ಯಾಕ್ಟ್ರಿ ಓಪನ್ ಆದಾಗ ಆ ವೈದಿಕತ್ವ ನಾನೇ ಮಾಡಿದ್ವಿ. ಆಮೇಲೆ ಅವರು 60 ವರ್ಷ ಶಾಂತಿ ಷಷ್ಠಬ್ದಿ ಕಾರ್ಯಕ್ರಮ ನಾನೇ ಪುರೋಹಿತೆ ಮಾಡಿದ್ವಿ. ಬಕ್ಕೇಶ್ವರ ಮದುವೆಯಲ್ಲಿ ಕಾರ್ಯಕ್ರಮದಲ್ಲಿ ನಾನು ಮನೆ ಪೂಜೆ ನಾನೇ ಪೂಜೆ ಮಾಡಿದ್ದು. ಆ ಸುದ್ದೇವ ಸ್ವಾಮಿಗಳು ಬಂದು ನಮಗೆ ಎಲ್ಲ ವ್ಯವಸ್ಥೆ ಮಾಡೋರು. ಹಾಗಾಗಿ ಅವರ ಅತ್ತಿಗೆಮ್ಮರು ನಾವು ಪೂಜೆ ಮಾಡೋದು ನೋಡ್ರಿ, ಯಡಿಯೂರು ಸಿದ್ಧಲಿಂಗೇಶ್ವರ ಸಾಕ್ಷಾತ್ ಸಿದ್ಧಲಿಂಗ ಪೂಜೆ ಮಾಡಿದಂಗೆ ಅಂತಕ್ಕಂಥ ಮಾತು ಹೇಳೋರು. ಹಾಗಾಗಿ ಅವ್ರಿಗೆ ಒಡನಾಟ ನನಗೆ ಭಾಳ ಇತ್ತು. ನಷ್ಟ ಆಗಿದೆ. ಬರೀ ಅವರು ಈಗಾಗಲೇ ಸಾಕಷ್ಟು ಭಗವಂತ ಅನುಗ್ರಹ ಮಾಡಿಬಿಟ್ಟಿದ್ದಾನೆ, ಎಲ್ಲ ಶಕ್ತಿ ಕೊಟ್ಟಿದ್ದಾನೆ, ಭಕ್ತಿ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ಅದನ್ನು ಕಂಟಿನ್ಯೂ ಮಾಡಬೇಕು, ಬ್ರೇಕ್ ಆಗ್ದಂಗೆ. ಈಗಾಗಲೇ ಅವರು ಸೊಸೆ ಪ್ರಭಾ ಮಲ್ಲಿಕಾರ್ಜುನ ಸಂಸದರಾಗಿದ್ದಾರೆ, ಮಗ ಮಲ್ಲಿಕಾರ್ಜುನ ಸಚಿವರಾಗಿದ್ದಾರೆ. ಆ ಕುಟುಂಬದಲ್ಲಿ ಧಾರ್ಮಿಕ ಮತ್ತು ಶೈಕ್ಷಣಿಕ ಮತ್ತು ವಾಣಿಜ್ಯ ಎಲ್ಲವನ್ನೂ ಸಮಸಮವಾಗಿ ತೊಗೊಂಡು ಹೋಗುವಂಥ ವ್ಯಕ್ತಿತ್ವ ಶಾಮನೂರು ಶಿವಶಂಕರಪ್ಪ ಮನೆಯವರು. ಬಹುಶಃ ನನಗೆ ಗೊತ್ತಿರೋ ಹಾಗೆ ಉಜ್ಜಯಿನಿಯವರು ಬರ್ತಾರೆ, ಬಾಳೆಹೊನ್ನವರು ಬರ್ತಾರೆ. ಕೇದಾರದವರು ಫೋನ್ ಮಾಡಿದಾಗ ಅವರು ನಾಂದೇಡದಲ್ಲಿದೆ, ಫ್ಲೈಟ್ ಯಾವುದೂ ಇಲ್ಲ ಅಂತಕ್ಕಂಥ ಮಾತು ಹೇಳಿದರು. ಆಮೇಲೆ ಕಾಶಿಯವರು ದೂರ ಇದ್ದಾರೆ ಅಂತಂದರು. ಬಹುಶಃ ಕಾಶಿಯವರು ಒಬ್ಬರು ಬರ್ಬೋದು, ಪೀಠಾಚಾರ್ಯರು ಬರ್ತಾರೆ. ಇಲ್ಲ, ಇವತ್ತು ಮಹೇಶ್ವರನ ಜಾತ್ರೆ ಇರೋದ್ರಿಂದ ನಾನು ಸ್ವಲ್ಪ ಬಂದು ಅಲ್ಲಿ ಮಠದ ಕೆಲಸ ಇದೆ, ಹೋಗ್ಬೇಕಾಗಿದೆ.